ದೇವರನಾಡು ಕೇರಳ ಈ ಜಲಸ್ಫೋಟದಿಂದ ಅಕ್ಷರಶಃ ನಲುಗಿ ಹೋಗಿದೆ. ಕ್ಷಣಕ್ಕೂ ಅಲ್ಲಿನ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ವಯನಾಡಿನಲ್ಲಿ ಸಾವಿನ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಿದೆ. ಕೊಚ್ಚಿ ಹೋದವರು, ಮಣ್ಣಿನಡಿ ಸಿಲುಕಿದವರ ರಕ್ಷಣೆಗೆ ಹರಸಾಹಸವನ್ನ ಪಡಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ನಿಂದ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಈಗಾಗಲೇ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಚಾಲಿಯಾರ್ ನದಿಯಲ್ಲಿ ಕೊಚ್ಚಿ ಹೋದ ಶವಗಳನ್ನು ಹೊರಕ್ಕೆ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದರೆ ಎಲ್ಲವೂ ಕೂಡ ಕಷ್ಟವಾಗ್ತಾ ಇದೆ. 30 ಮಂದಿ ಮುಳುಗು ತಜ್ಞರು, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಎಲ್ಲ ಕಡೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಆದರೆ ಅತಿಯಾದ ಮಳೆ, ಗುಡ್ಡ ಕುಸಿತ ಪ್ರದೇಶ, ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಮಸ್ಯೆ ಆಗ್ತಿರೋದ್ರಿಂದ ಮಿಲಿಟರಿ ಆಪರೇಷನ್ ಕೂಡ ನಡೆಸಲಾಗ್ತಾ ಇದೆ. ಸುಮಾರು 850ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಹೇಗಾದ್ರೂ ಮಾಡಿ ಎಲ್ಲರನ್ನ ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳನ್ನು ಪಡಲಾಗ್ತಾ ಇದೆ. ಆದರೆ ಎಲ್ಲವೂ ಕೂಡ ಸುಗಮದ ಹಾದಿ ಅಲ್ಲ, ಕಷ್ಟದ ಹಾದಿಗೆ. ಯಾಕಂದರೆ ಎಲ್ಲರೂ ಸೇಫ್ ಮಾಡಬೇಕು, ಎಲ್ಲರೂ ಹೊರಗೆ ಕರ್ಕೊಂಡು ಬರಬೇಕು. ಆದರೆ ಸಲೀಸಾಗಿ ಹೋಗುವಂಥ ಮಾರ್ಗ ಯಾವುದೂ ಇಲ್ಲ. ಎಲ್ಲ ಅಡೆತಡೆಗಳನ್ನು ಮೆಟ್ಟು ನಿಂತು ಅದನ್ನು ರೀಚ್ ಆಗಬೇಕಾದಂಥ ಒಂದು ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿ ಇದೀಗ ಎಲ್ಲರೂ ಕೂಡ ಇದ್ದಾರೆ. ಆದರೂ ಹಠ ಬಿಡದೆ, ಛಲ ಬಿಡದೆ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸುಮಾರು 250ಕ್ಕೂ ಹೆಚ್ಚು ಸಿಬ್ಬಂದಿ ಈ ಒಂದು ಆಪರೇಷನ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಈ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಷಣಕ್ಕೂ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಇದೀಗ ಮನೆ ಮಾಡ್ತಾ ಇರುವಂಥದ್ದು. ಇದು ಅಲ್ಲಿರುವಂಥ ನೆಲೆಸಿಗರಿಗೂ ಕೂಡ ಕಷ್ಟವಾಗ್ತಾ ಇದೆ. ಯಾಕಂದರೆ ಕೆಲವರು ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಬಚಾವಾಗಿದ್ದರೆ 4 ಜನ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಉಳಿಸ್ಕೊಳ್ಳೋದು ಹೇಗೆ, ಯಾರ ಬಳಿ ತಮ್ಮ ಕಷ್ಟ ಹೇಳ್ಕೋಬೇಕು, ಅವರು ಉಳಿದಿದ್ದಾರೋ ಕೊಚ್ಚೋಗಿದ್ದಾರೋ ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕೇರಳದ ಜೊತೆಗೆ ಪ್ರತಿಯೊಬ್ಬರು ನಿಂತ್ಕೊಳ್ಬೇಕಾಗತ್ತೆ. ಮಾನಸಿಕವಾಗಿಯೂ ಕೂಡ ಅವ್ರಿಗೆ ನಾವು ಧೈರ್ಯ ಹೇಳಬೇಕಾದಂಥ ಕೆಲಸವನ್ನು ಮಾಡಬೇಕಾಗತ್ತೆ. ನೋಡಿ, ನಿನ್ನೆ ನಡೆದಂಥ ಘಟನೆ ಅಂದರೆ ಮೊನ್ನೆ ಮಧ್ಯರಾತ್ರಿಯಲ್ಲಿ ಮತ್ತು ನಿನ್ನೆ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ. ಇಲ್ಲಿವರೆಗೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನೂ ಕೆಲವರು ಮಣ್ಣಿನಡಿ ಸಿಲುಕಿದ್ದಾರೆ ಅಂತಂದರೆ ಅವರ ಪರಿಸ್ಥಿತಿಗೇನಾಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಬದುಕಿದ್ದಾರೋ ಬದುಕಿಲ್ವೋ, ಬೇರೆ ಎಲ್ಲಾದರೂ ಹೋಗಿ ಸೇಫಾಗಿ ಸೇರಿದ್ದಾರೋ? ಯಾಕಂದರೆ ಈ ಪ್ರಕರಣ ನಡೆದ ಸ್ಥಳದಿಂದ ಮುಂಡಕೈ ಆಗಿರ್ಬೋದು, ಮಲಪ್ಪಾಡಿ ಆಗಿರ್ಬೋದು, ಈ ಪ್ರದೇಶಗಳಿಂದ ಸುಮಾರು 20-30 ಕಿಲೋಮೀಟರ್ ದೂರದಲ್ಲಿ ಶವಗಳು ಸಿಗ್ತಾ ಇದೆ. ಹಾಗಾಗಿ ಎಲ್ಲಿಂದ ಎಲ್ಲಿವರೆಗೂ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಹೀಗಿರಬೇಕಾದ್ರೆ ನಮ್ಮವರು ಬದುಕಿದ್ದಾರೋ ಬದುಕಿಲ್ವೋ ಅನ್ನೋದ್ರ ಬಗ್ಗೆ ಅವ್ರುಗಳಿಗೊಂದು ಕ್ಲಾರಿಟಿ ಇಲ್ಲ. ಆದರೆ ಏನೇನು ಪ್ರಯತ್ನ ಪಡ್ಬೋದು ಆ ಎಲ್ಲ ಪ್ರಯತ್ನವನ್ನು ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈ ಸುರಿಯುವ ಮಳೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಮತ್ತೆ ಗುಡ್ಡ ಕುಸಿಯುವಂಥ ಭೀತಿ, ಇದೆಲ್ಲದರ ನಡುವೆಗೆ ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಪಣ ತೊಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಇಡೀ ಊರಿಗೂರೇ, ಒಂದು ಇಡೀ ಗ್ರಾಮನೇ ಮುಳುಗಿ ಹೋಗುತ್ತೆ ಅಂತ ಅಂದರೆ, ಅಥವಾ ಜಲಾವೃತವಾಗಿಬಿಡುತ್ತೆ ಅಂತಂದರೆ ಅದರ ಪರಿಸ್ಥಿತಿ ಏನು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಮಳೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಹೀಗಿರಬೇಕಾದ್ರೆ ಆದಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಮತ್ತೆ ಹಿನ್ನಡೆ ಆಗುತ್ತೆ, ಮತ್ತೆ ಸಮಸ್ಯೆ ಆಗುತ್ತೆ. ನೋಡಿ, ಆ ವಿಜುವಲ್ಸಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮ್ಯಾಪಲ್ಲಿ, ಅದೆಲ್ಲ ಒಂದು ಗ್ರಾಮ. ಆದರೆ ಈಗ ಅಲ್ಲೊಂದು ಗ್ರಾಮ ಇತ್ತ ಅಂತಲೂ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮುಳುಗಡೆ ಆಗಿಬಿಟ್ಟಿದೆ ಎಲ್ಲ. ಅಲ್ಲಿ ರಸ್ತೆ ಇತ್ತ ಇದ್ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ.